ಆತ್ಮೀಯರೇ ನಮಸ್ಕಾರ. ಒಂದು ಸಣ್ಣ ಹಾವನ್ನು ನೋಡ್ತಾ ಇದ್ದೀರಿ. ಒಮ್ಮೆ ಸರಿಯಾಗಿ ಗುರುಸ್ಕೊಳ್ಳಿ. ಆದರೆ ತಪ್ಪು ಹೆಸರು ಕೊಡಲಿಕ್ಕೆ ಹೋಗಬೇಡಿ. ನೀವು ಭಾವಿಸಿದ ಹಾಗೆ ಅದು ಹೆಬ್ಬಾವಿನ ಮರಿ ಅಲ್ಲ, ವಿಷಕಾರಿ ಕನ್ನಡಿ ಹಾವಿನ ಮರಿ, ಅಥವಾ ಇಂಗ್ಲೀಷಲ್ಲಿ ರಸೆಲ್ಸ್ ವೈಪರ್ ಅಂತ ಕರೀತಾರೆ, ಮತ್ತು ಕೊಳಕುಮಂಡಲ ಅಂತ ಕೂಡ ಕರೀತಾರೆ. ಆ ಹಾವಿನ ಮರಿ ಇದು. ಈ ವಿಡಿಯೋ ಯಾಕೆ ಮಾಡ್ತಿದ್ದೇನೆಂದರೆ, ಸಾಕಷ್ಟು ಜನ ಪ್ರಶ್ನೆ ಕೇಳ್ತಾರೆ. ಈಗ ಮೇ ತಿಂಗಳಿಂದ ಈ ಜೂನ್ ತಿಂಗಳಲ್ಲಿ ಇವುಗಳ ಸಂತಾನೋತ್ಪತ್ತಿ ಕಾಲ, ಮರಿ ಹುಟ್ಟುವ ಕಾಲ. ಹಾಗಾಗಿ ಯೂಟ್ಯೂಬಲ್ಲಿ ಒಂದು ಪ್ರಶ್ನೆ ಒಬ್ಬರು ಕೇಳಿದರು, ನಮ್ಮ ಮನೆಯ ಆಸುಪಾಸು 2 ಮರಿಗಳು ಕಾಣಲಿಕ್ಕೆ ಸಿಕ್ಕಿದ್ದು ಸರ್, ಕನ್ನಡಿ ಹಾವಿದ್ದು, ತುಂಬ ಇರ್ಬೋದಾ, ನಮ್ಗೆ ಭಯ ಆಗ್ತಾ ಇದೆ ಅಂತ ಹೇಳಿದರು. ಅಂಥವರಿಗಾಗಿ ಈ ಮಾಹಿತಿ. ಒಂದನ್ನು ನಾವು ಗಮನಿಸ್ಕೊಳ್ಬೇಕು. ಈಗ ಒಂದು ಕನ್ನಡಿ ಹಾವು ಪ್ರಾಯಕ್ಕೆ ಬರಬೇಕಾದ್ರೆ, ಅಂದರೆ ಸಂತಾನೋತ್ಪತ್ತಿಗೆ ತಯಾರಾಗಬೇಕಾದ್ರೆ ಹುಟ್ಟಿ ಸುಮಾರು 4-5 ವರ್ಷ ಆಗಿರಬೇಕು. ಆ ನಂತರ ಅವುಗಳು ಬೆದೆ ಸೇರಿ ಸಂತಾನೋತ್ಪತ್ತಿ ಮಾಡ್ತವೆ. ಮೊದಲ ವರ್ಷದಲ್ಲಿ ಅದು ಸಣ್ಣ ಹಾವಾಗಿರೋದ್ರಿಂದ ಒಂದು 10-15 ಮರಿಗಳಿಗೆ ಜನ್ಮ ನೀಡ್ತದೆ. ಅದೇ ಹಾವು ಬೆಳೀತಾ ಬೆಳೀತಾ ವರ್ಷಾನುಗಟ್ಟಲೆ ಬೆಳೀತಾ ಹೋದಾಗ ಸುಮಾರು 30-70 ಮರಿಗಳವರೆಗೆ ಕನ್ನಡಿ ಹಾವುಗಳು ಹೆರ್ತವೆ. ಇದು 70 ಮರಿಗಳಂತ ಹೇಳಿದ ಕೂಡಲೇ ನಮ್ಮಲ್ಲೊಂದು ಭಯ ಹುಟ್ಟಿಕೊಳ್ಬೋದು. ಆದರೆ ಆ ಭಯಕ್ಕೆ ಅರ್ಥ ಇಲ್ಲ. ಯಾಕಂದರೆ ಯಾವ ಪ್ರದೇಶದಲ್ಲಿ ಕನ್ನಡಿ ಹಾವಿನ ಸಂಖ್ಯೆ ಕಡಿಮೆ ಇದೆ, ಆ ಪ್ರದೇಶದಲ್ಲಿ ಮಾತ್ರ ಕನ್ನಡಿ ಹಾವುಗಳು ಮಿಲನ ಆಗಿ ಸಂತಾನೋತ್ಪತ್ತಿ ಪ್ರಕ್ರಿಯೆಗೆ ಅವಕಾಶ ಮಾಡಿಕೊಡುತ್ತೆ ಪ್ರಕೃತಿ. 50, 60, 70 ಮರಿಗಳು ಒಂದು ಪ್ರದೇಶದಲ್ಲಿ ಹುಟ್ಟಿವೆ ಅಂತ ಹೇಳಿದರೆ ಅದರ ಅರ್ಥ ಅಷ್ಟೂ ಕನ್ನಡಿ ಹಾವುಗಳು ಬೆಳೀತಾವಂತಲ್ಲ. ಹೆಚ್ಚು ಸಂಖ್ಯೆಯಲ್ಲಿ ಕನ್ನಡಿ ಹಾವಿನ ಮರಿಗಳು ಜನಿಸಿದ ಹಾಗೆ ಆ ಮರಿಗಳಿರುವಂಥ ಪ್ರದೇಶದಲ್ಲಿ ಆ ಮರಿಗಳನ್ನು ತಿನ್ನುವಂತಹ ಭಕ್ಷಕ ಜೀವಿಗಳ ಸಂಖ್ಯೆಯೂ ಹೆಚ್ಚಾಗಿದೆ ಅಂತ ಲೆಕ್ಕ. ಉದಾಹರಣೆಗೆ ಕೌಕಲ್ ಅಂತ, ಕೆಂಬೂತ ಅನ್ನೋ ಒಂದು ಪಕ್ಷಿ ಇರ್ಬೋದು, ಇತರ ಹಾವುಗಳು ಇರ್ಬೋದು, ಅಥವಾ ಬೇರೆ ಪ್ರಾಣಿಗಳಿಗೆ, ಮುಂಗುಸಿಗಳಿಗೆ ಆಹಾರವಾಗಿಯೇ ಈ ಕನ್ನಡಿ ಹಾವುಗಳು ಮರಿಗಳು ಬಂದಿರ್ತವೆ. ಯಾವ ಪ್ರದೇಶದಲ್ಲಿ ಮರಿ ಆಗಿದೆಯೋ ಆ ಪ್ರದೇಶಕ್ಕೆ ನಿಜವಾಗಿ ಬೇಕಾಗಿರೋದು ಕನ್ನಡಿ ಹಾವುಗಳ ಅಗತ್ಯತೆ ಸುಮಾರು 3-4 ಅಂತ ಇದ್ದರೆ, ಆ 3-4 ಮರಿಗಳು ಮಾತ್ರ ಇನ್ನೊಂದು ವರ್ಷಕ್ಕೆ ಉಳಿದುಕೊಳ್ತವೆ. ಬಿಟ್ಟರೆ ಸುಮಾರು 70 ಮರಿಗಳಲ್ಲಿ 66 ಮರಿಗಳು ಬೇರೆ ಜೀವಿಗಳಿಗೆ ಆಹಾರ ಆಗಿಯೋ ಅಪಘಾತದಲ್ಲಿ ಸಿಕ್ಕಿಯೋ ಅಲ್ಲಿ ಸಮತೋಲನ ಮಾಡ್ತದೆ ಪ್ರಕೃತಿ. ಹಾಗಾಗಿ ನೀವು ಯಾರೂ ಗಾಬರಿ ಪಡುವ ಅಗತ್ಯ ಇಲ್ಲ. ನಿಮ್ಮ ಆಸುಪಾಸಲ್ಲಿ 1-2 ಮರಿಗಳು ನಿಮಗೆ ಕಾಣಲಿಕ್ಕೆ ಸಿಕ್ಕಿದರೆ ಆ ಪರಿಸರದಲ್ಲಿ ಅವುಗಳ ಓಡಾಟ ಇರ್ಬೋದು. ಕನ್ನಡಿ ಹಾವು ಮರಿಗಳನ್ನು ಹೆತ್ತ ನಂತರ ಆ ಮರಿಗಳು ಸುಮಾರು 5-6 ದಿನದವರೆಗೆ ತಾಯಿಯ ಜೊತೆ ಒಂದೇ ಕಡೆ ಇದ್ದು ಬಿಡ್ತವೆ. ಅವುಗಳಲ್ಲಿ ಒಂದು ಶರೀರದ ಮೊದಲ ಪೊರೆ ಕಳಿಸುವಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ. 4-5 ದಿನದಲ್ಲಿ ಈ ಪೊರೆ ಕಳಿಸಿದ ನಂತರ ಈ ಮರಿ ಹಾವುಗಳು ಜೀವನ ಕ್ರಮವನ್ನು ಆರಂಭಿಸ್ತವೆ. ಒಂದೊಂದು ಪೊರೆ ಕಳಿಸಿದ ನಂತರ ಒಂದೊಂದು ದಿಕ್ಕಿಗೆ ಹೊರಟೋಗ್ತವೆ. ತಾಯಿ ಕೂಡ ಅವುಗಳನ್ನು ಬಿಟ್ಟು ಹೊರಟೋಗುತ್ತೆ. ಹಾಗೆ ಸಂಚಾರ ಮಾಡುವಾಗ 2-3 ಮರಿಗಳು ಸಿಕ್ಕಿದರೆ, ಸುತ್ತಮುತ್ತ ವಠಾರದಲ್ಲಿ, ಅಂಗಳದಲ್ಲಿ, ತೋಟದಲ್ಲಿ ಕಾಣಲಿಕ್ಕೆ ಸಿಕ್ಕಿದರೆ, ರಾತ್ರಿ ವೇಳೆ ನೀವು ಸಂಚರಿಸುವಾಗ ಸ್ವಲ್ಪ ಜೋಪಾನವಾಗಿ ಬೆಳಕಿನ ಸಹಾಯದಿಂದ ಸಂಚರಿಸುವುದು ಉತ್ತಮ. ಇನ್ನು ಮನೆ ಅಂಗಳಕ್ಕೆ ಬಂತು, ಸಿಟ್ಟೌಟಿಗೆ ಸಣ್ಣ ಸಣ್ಣ ಮರಿಗಳು ಬಂದು ಭಯನೇ ಪಡಬೇಡಿ. ಒಂದು ಸುಮಾರು ಉದ್ದದ ಸಪೂರದ ಕೋಲು ಎತ್ಕೊಳ್ಳಿ. ಆ ಹಾವಿನ ಮರಿಯನ್ನು ಹಗ್ಗದ ರೀತಿಯಲ್ಲಿ ಎತ್ತಿ ಒಂದು ಎತ್ತರದ ಆಳವಾದ ಬಕೆಟಿನೊಳಗೆ ಹಾಕಿ. ಸ್ವಲ್ಪ ಅದು ಕಸರಾಡ್ಬೋದು, ಸ್ವಲ್ಪ ಹಿಸ್ಸಿಂಗ್ ಮಾಡ್ಬೋದು, ಕಸರಾಡ್ಬೋದು. ಈ ವಿಡಿಯೋದಲ್ಲಿ ನೀವು ನೋಡ್ತಿದ್ದೀರ ಅದರ ಸ್ವಭಾವ. ಸ್ಪರ್ಶ ಮಾಡಿದ ಕೂಡಲೇ ಒಂದು ರೀತಿ ಚಕ್ಕುಲಿಯ ಥರ ಸುತ್ತಾಕೊಂಡು ಹಿಸ್ಸಿಂಗ್ ಮಾಡೋದು, ಕಚ್ಚುವಂಥ ಪ್ರಯತ್ನ ಮಾಡ್ತದೆ. ಗಾಬರಿ ಆಗಲೇಬೇಡಿ. ಸುಮಾರು ಉದ್ದದ ಕೋಲನ್ನು ತೆಗೆದುಕೊಳ್ಳಿ. ಆ ಒಂದು ಹಗ್ಗವನ್ನು ಎತ್ತಿದ ರೀತಿಯಲ್ಲಿ, ಅಥವಾ ಚಕ್ಕುಲಿಯ ಥರ ರೌಂಡ್ ಆಗಿದ್ದರೆ ಅದರ ಎಡೆಗೆ ಕೋಲ್ ಹಾಕಿ ಎತ್ತಿ ಬಕೆಟ್ನೊಳಗೆ ಹಾಕಿ, ಜನಸಂಚಾರ ಇಲ್ಲದಿರುವಂಥ ಸ್ವಲ್ಪ ದೂರದ ಜಾಗಕ್ಕೆ, ನೀರಿರುವ ಜಾಗಕ್ಕೆ, ಪೊದೆಗಳು ಕಾಡಿರುವ ಜಾಗಕ್ಕೆ ಬಿಟ್ಟು ಬನ್ನಿ. ಆ ಜೀವಿಯನ್ನು ಸಂರಕ್ಷಣೆ ಮಾಡಿದಂತಾಗುತ್ತೆ. ಇದು ನಾವು ಮಾಡಬೇಕಾದ ಕೆಲಸ. ಅದರ ಬದಲಿಗೆ ಆ ಹಾವು ಅಲ್ಲೇ ಬಡಿದು ಸಾಯಿಸುವಂಥ ತಪ್ಪು ಕೆಲಸವನ್ನು ದಯವಿಟ್ಟು ಮಾಡಬೇಡಿ. ಯಾಕಂದರೆ ನೀವು ಆ ಹಾವನ್ನು, ಯಾವುದೇ ಹಾವನ್ನು ನಿಮ್ಮ ಅಂಗಳದಲ್ಲಿ, ತೋಟದಲ್ಲಿ ಹೊಡೆದಾಗ ಕೆಲವೊಮ್ಮೆ ಆ ಹಾವುಗಳು ಫೆರಮೋನ್ ಅಂತೇಳಿ ಒಂದು ವಾಸನೆಯನ್ನು, ಒಂದು ಸೆಂಟನ್ನು ಲೀಕ್ ಮಾಡ್ತವೆ. ಅದು ಗಾಳಿಯಲ್ಲಿ ಪಸರಿಸಿರುತ್ತೆ. ಆ ವಾಸನೆಯನ್ನು ಅದೇ ಪ್ರಭೇದದ ಹಾವುಗಳು ತಿಳಿದುಕೊಂಡು ಆ ಹಾವು ಸತ್ತ ಜಾಗಕ್ಕೆ ಬಂದು ಸುತ್ತಾಡಲಿಕ್ಕೆ ಶುರು ಮಾಡ್ತವೆ. ಆ ಹಾವನ್ನು ಹುಡುಕ್ತವೆ. ಆ ಹಾವಲ್ಲಿ ಇಲ್ಲ ಅಂತೇಳಿದರೆ, ಆ ಜಾಗ ಖಾಲಿಯಾಗಿದ್ದರೆ ಆ ಪರಿಸರವನ್ನು, ಆ ಟೆರಿಟರಿಯನ್ನು ಈ ಬಂದ ಹಾವುಗಳು ತಮ್ಮದಾಗಿಸ್ಕೊಳ್ತವೆ. ಹಾಗಾಗಿ ಒಂದು ಹಾವನ್ನು ನೀವು ಸಾಯಿಸೋದು ಅಂದರೆ ಇನ್ನೊಂದು 2 ಹಾವುಗಳಿಗೆ ಆಹ್ವಾನ ಕೊಟ್ಟ ಹಾಗೆ, ಹಾವುಗಳ ಸಂತತಿಯನ್ನು ಆ ಜಾಗದಲ್ಲಿ ವೃದ್ಧಿ ಮಾಡಿದ ಹಾಗೆ. ಹಾಗಾಗಿ ಹಾವನ್ನು ಸಾಯಿಸುವಂಥ ಒಂದು ತಪ್ಪು ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಕೆಲವರು ಕೇಳ್ತಾರೆ, ಈ ಸಣ್ಣ ಮರಿಗಳಲ್ಲೂ ವಿಷ ಇದೆಯಾ ಅಂತ ಕೇಳ್ತಾರೆ. ಖಂಡಿತವಾಗಲೂ ಇದೆ. ನಾನು ಆಗಲೇ ಹೇಳಿದಾಗೆ ಹುಟ್ಟಿದ 1-2 ದಿನದಲ್ಲಿ ಇವುಗಳು ಕಚ್ಚಿದರೆ
ಪ್ರಾಣಾಪಾಯ ಆಗದಿರ್ಬೋದು, ಆದರೆ ಬೇರೆ ಶಾರೀರಿಕ ಚಿಹ್ನೆಗಳು ಬಂದೇ ಬರ್ತವೆ. ಸ್ವಲ್ಪ ಮಟ್ಟದ ವಿಷ ಆದರೂ ನಮ್ಮ ಶರೀರಕ್ಕೆ ಇಂಜೆಕ್ಟ್ ಆಗಿದ್ದರೆ ಅಪಾಯ ಆಗೇ ಆಗುತ್ತೆ. ಸಾವಿನ ಭಯ ಇರೋದಿಲ್ಲ. ಆದರೆ ಸ್ವಲ್ಪ ಒಂದು 25 ದಿನದ ಮರಿಗಳು ಕಚ್ಚಿದರೆ, ಈಗ ವಿಡಿಯೋದಲ್ಲಿ ನೋಡ್ತಾ ಇರುವಂಥ ಸಣ್ಣ ಈ ಮರಿ ಕಚ್ಚಿದರೆ ಖಂಡಿತವಾಗ್ಲೂ ಪ್ರಾಣಾಪಾಯ ಆಗ್ಬೋದು. ಇದೇ ಸಣ್ಣ ಮರಿ, ಇಷ್ಟೇ ಸಣ್ಣ ಮರಿ ಒಬ್ಬ ವ್ಯಕ್ತಿಗೆ ಕಚ್ಚಿ 6 ಗಂಟೆಯ ನಂತರ ಅವರಿಗೆ ವಿಷ ಏರಿದ ಶಾರೀರಿಕ ಚಿಹ್ನೆಗಳು ಬರಲಿಕ್ಕೆ ಶುರುವಾಗಿವೆ. ಅದೇ ರೀತಿ ಒಂದು 10 ವರ್ಷದ ಬಾಲಕನ ಕಾಲಿಗೆ ಈ ಸಣ್ಣ ಮರಿ ಕಚ್ಚಿ 18 ಗಂಟೆಗಳ ನಂತರ ಅವನಿಗೆ ವಿಷ ಏರಿದ ಚಿಹ್ನೆಗಳು ಬಂದು ಕಾಲು ಊತ ಬಂದಿರೋದು, ಸ್ವೆಲ್ಲಿಂಗ್ ಬಂದಿರೋದು, ವಾಂತಿಯಾಗಿರೋದೆಲ್ಲ ಶುರುವಾದ ನಂತರ ಅವರು ಆಸ್ಪತ್ರೆಗೆ ದಾಖಲು ಮಾಡಿದರು. ಆದರೆ ಅವನು ಗುಣವಾದ, ಏನು ಪ್ರಾಣಾಪಾಯ ಆಗಿಲ್ಲ. ಹಾಗಾಗಿ ಸಣ್ಣ ಪುಟ್ಟ ಈ ಸಣ್ಣ ಹಾವುಗಳು ಕಚ್ಚಿದ್ರೂ ಅಪಾಯ ಇದೆ. ಆದಷ್ಟು ಸಮೀಪದ ಎಲೋಪತಿ ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಯಾವುದೇ ಅಪಾಯ ಇಲ್ಲದೆ ಆರಾಮವಾಗಿ ಡಿಸ್ಚಾರ್ಜ್ ಆಗಿ ಬರ್ಬೋದು. ಇವಿಷ್ಟು ಸಣ್ಣ ಕನ್ನಡಿ ಹಾವಿನ ಬಗ್ಗೆ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಬೇರೊಂದು ವಿಚಾರವನ್ನು ಮಾತಾಡ್ತೇನೆ. ನಮಸ್ಕಾರ.